ಅಪ್ ಡೌನ್ ಅಲ್ಲಿ ಓಪನ್ ಆಗ್ಬಿಟ್ಟು ಮತ್ತೆ ಏನಾಗ್ಬೋದು ಸರ್ ಮಾರ್ಕೆಟ್? ಮಾಲ್ ಅಪ್ ಸೈಡ್ ಅಪ್ ಸೈಡ್ ಹೋಗುತ್ತೆ ಸರ್. ಮಾಲ್ ಅಪ್ ಸೈಡ್ ಬಂದ್ಬಿಟ್ಟು ಅಗೇನ್ ಇಲ್ಲಿಂದ ಏನಾಗ್ಬೋದು? ಟ್ರೆಂಡ್ ಲೈನ್ ಡೌನ್ ಫಾರ್ಮೇಶನ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗುತ್ತೆ ಸರ್. ವೆರಿ ಗುಡ್. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ಬಿಟ್ಟು ಮತ್ತೆ ಇಲ್ಲಿ ಏನಾಗ್ಬೋದು? ಟ್ರೆಂಡ್ ಲೈನ್ ಟ್ರೆಂಡ್ ಲೈನ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ವ್ಯಾಲಿಡ್ ಫೇಕ್ ಬ್ರೇಕ್ಔಟ್ ಆಯ್ತು ಟ್ರೆಂಡ್ ಲೈನ್. ಫೇಕ್ ಸರ್, ಫೇಕ್. ವೆರಿ ಗುಡ್. ಫೇಕ್ ಬ್ರೇಕ್ಔಟ್ ಆಗ್ಬಿಟ್ಟು ಅಗೇನ್ ಮಾರ್ಕೆಟ್ ಏನಾಗುತ್ತೆ? ಡೌನ್ ಸೈಡ್ ಬರುತ್ತೆ ಸರ್. ಡೌನ್ ಸೈಡ್ ಬಂದ್ಬಿಟ್ಟು ಇಲ್ಲಿ ಒಂದು ರಿಟ್ರೇಸ್ಮೆಂಟ್ ಬರುತ್ತೆ. ರಿಟ್ರೇಸ್ಮೆಂಟ್ ಬಂದ ಮೇಲೆ ಕೆಳಗಡೆ ಬೀಳತ್ತೆ. ಅಗೇನ್ 2 ಇಂದ ಮಾರ್ಕೆಟ್ ಅಲ್ಲಿ ಒಂದು ಅಪ್ಸೈಡ್ ನೋಡ್ತೀವಿ ಸರ್ ಕೊನೆಗೆ ಈ ತರ. ಓಕೆ, ಹಲೋ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ಸ್ಟ್ರಕ್ಚರ್ ಹೇಳಿದ್ದೆ. ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ಟು ಸೊ ಮಾರ್ನಿಂಗ್ ಒಂದು ಅಪ್ಸೈಡ್ ಬಂದುಬಿಟ್ಟು ಇಲ್ಲಿ ಟ್ರೆಂಡ್ ಲೈನ್ ಫಾರ್ಮೇಷನ್ ಮಾಡುತ್ತೆ. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಬಂದುಬಿಟ್ಟು ಇದು ಫೇಕ್ ಬ್ರೇಕ್ಔಟ್ ಆಗುತ್ತೆ. ಆ ಗೇನ್ ಕೆಳಗಡೆ ಬೀಳುತ್ತೆ ಅಂತ ಹೇಳಿದ್ದೆ. ಸೊ ಕೊನೆಗೆ ಒಂದು ಅಪ್ಸೈಡ್ ರ್ಯಾಲಿ ಬರುತ್ತೆ ಅಂತ ಹೇಳಿದ್ದೆ, ಚಿಕ್ಕ ರ್ಯಾಲಿ. ಸೊ ಈಗ ನೀವು ನೋಡ್ಬೋದು ಮಾರ್ನಿಂಗ್ ಒಂದು ಡೌನ್ ಸೈಡ್ ಆಯಿತು. ಇಲ್ಲಿ ನೀವು ನೋಡೋದಾದರೆ ಒಂದು ಟ್ರೆಂಡ್ ಲೈನ್ ಫಾರ್ಮೇಷನ್ ಆಯಿತು. ಓಕೆ, ಈ ಥರ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದು. ಟ್ರೆಂಡ್ ಲೈನ್ ಫಾರ್ಮೇಷನ್ ಆಯಿತು. ಟ್ರೆಂಡ್ ಲೈನಲ್ಲಿ ಬ್ರೇಕ್ಔಟ್ ಬಂದುಬಿಟ್ಟು ಯು ಕ್ಯಾನ್ ಸಿ ಫೈಲ್ ಆಯಿತು, ಡೌನ್ ಸೈಡ್ ಫಾಲ್ ಆಯಿತು. ಈ ಒಂದು ಅಪ್ಸೈಡ್ ಮೊಮೆಂಟಮ್ ಏನು ಬರಬೇಕು, ಈ ಒಂದು ಅಪ್ಸೈಡ್ ಮೊಮೆಂಟಮ್ ಬಂದಿಲ್ಲ. ಮೋಸ್ಟ್ಲಿ ಮಂಡೇ ಗ್ಯಾಪ್ ಅಪ್ ಓಪನ್ ಆಗ್ಬೋದು. ಫ್ರೈಡೇ ಆದರೆ ಸಾಕು, ಮ್ಯಾಕ್ಸಿಮಮ್ ಫ್ರೈಡೇಸ್ 90% ಆಫ್ ಚಾನ್ಸಸ್ ಇರುತ್ತೆ. ಫ್ರೈಡೇ ಅಂದರೆ ಸೇಲಿಂಗ್ ಸೆಟ್ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಇಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಸೊ ಡೀಟೇಲ್ಸ್ನ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು, ಟೇಕ್ ಕೇರ್.